ಸೆರಗು ಅನ್ನೋದು ಸಿಕ್ಕಾಪಟ್ಟೆ ಡೇಂಜರು ಕಣ್ರಿ. ಸರಿಗೆ ಕೈ ಹಾಕಿದ್ದಕ್ಕೆ ಕುರುಕ್ಷೇತ್ರ ನಡೆಯಿತು. ಅಂಥದ್ರಲ್ಲಿ ಬೇಡವೆನು ವರವನ್ನು ಕೊಡೆ ತಾಯಿ ಜನ್ಮವನು ಅಂತ ಹೇಳ್ತಿದ್ದ ನಮ್ಮ ಪ್ರೇಮು ಸರ್ಸೆ ಸರ್ಸೆ ನಿನ್ನ ಸರಗ್ ಸರ್ಸೆ ಅಂತ ಹೇಳ್ತಾರೆ. ಯಾರೋ ಡಿ ಗ್ರೇಡ್ ಸಿನಿಮಾ ಮಾಡೋ ಜನ ಇಂಥ ಸಾಹಿತ್ಯ ಬೋದ್ರೆ ಅಂಥವ್ರಿಂದ ಇನ್ನೆಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅಂದ್ಕೋಬೋದಿತ್ತೇನೋ. ಆದರೆ ನಮ್ಮ ಜೋಗಿ ಪ್ರೇಮಣ್ಣ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದ್ರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದ್ರು, ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಅಂತ ಬರೆದವ್ರ ಪೆನ್ನಲ್ಲಿ ಮೇಲೆತ್ತಿ ಕೆಳಗಿಳಿಸಿ, ತೊಟ್ಟಿಗ್ದಂಗೆ ಒಳಗೆ ಇಳಿಸಿ, ಒಳಗೋಗಿ ಹೊರಗೆ ಬಂದರೆ ಖಾಲಿ ಎಲ್ಲ ಖಾಲಿ ಅಂತ ಬರೀತಾರೆ. ಇದು ಮೇಲ್ನೋಟಕ್ಕೆ ಎಣ್ಣೆ ಮೇಲೆ ಬರ್ತಿರೋ ಸಾಂಗು. ಬಾಟಲ್ನ ಒಂದೇ ಸರ್ತಿ ಮೇಲೆ ಕೆಳಗಿಳಿಸಿದ್ರೆ ಒಂದು ತೊಟ್ಟು ಮೇಲೆ ಚೆಲ್ಲಬಾರ್ದು. ಮೇಲೆ ಚೆಲ್ಕೊಂಡು ಮನೆಗೆ ಬರೋ ಸ್ಮೆಲ್ ಬರ್ತದೆ, ಬಯಸ್ಕೋತೀರಾ. ಅದಕ್ಕೆ ಇಲ್ಲೇ ಕುಡಿದು ಉಪ್ಪಿನಕಾಯಿ ನೆಗ್ಬಿಟ್ರೆ ಹೊಟ್ಟೆ ಬೆಚ್ಚಗಾಗುತ್ತೆ. ಇಷ್ಟೇ ಈ ಹಾಡಲ್ಲಿರೋ ಕಂಟೆಂಟು. ಇದೇ ಥರ ಸಮರ್ಥನೆನೂ ಮಾಡ್ಕೋಬೋದು. ಆದರೆ ನಮ್ಮ ಪ್ರೇಮಣ್ಣ ತಾಯಿ ಬಗ್ಗೆ, ಹೆಣ್ಣಿನ ಬಗ್ಗೆ ಜನಕ್ಕೆ ಕಟ್ಟಿಕೊಡ್ತಿದ್ದಂತಹ ದೃಷ್ಟಿಕೋನ ಇದೆಯಲ್ಲ, ಅದು ಇದಲ್ಲ. ನರಳುಗಳು ನವಮಾಸ, ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು, ಜಗತ್ತೂಗೋ ಜನನಿ ಅಂತಿದ್ದ ಮನುಷ್ಯನ ಬಾಯಲ್ಲಿ ಮೆತ್ತಗಿರ್ತದೆ, ಮುಡ್ತಿದ್ದಂಗೆ ಸೋರ್ತದೆ, ಬಾಯಿಗಿಟ್ರೆ ಉಪ್ಪಿನಕಾಯಿ ಬೆಚ್ಚಗಾಯ್ತದೆ ಅಂತ ಕೇಳಿ ಹೆಂಗೆ ಸಹಿಸ್ಕೊಳ್ಳೋದು ಹೇಳಿ. ಪ್ರೇಮ್ ಸರ್, ಇದೆಲ್ಲ ನೀವು. ನಮ್ಮ ಪ್ರೇಮ್ ಅವ್ರ ತಾಯಿ 2020ನಲ್ಲಿ ತೀರ್ಕೊಂಡ್ರು. ಅವ್ರ ಅಮ್ಮ ತೀರ್ಕೊಂಡ್ಮೇಲೆ ಹೆಣ್ಣಿನ ಮೇಲೆ ಪ್ರೇಮ್ ಅವ್ರ ದೃಷ್ಟಿಕೋನ ಬದಲಾಯಿತು ಅಂತ ಮಾತಾಡ್ತಿದ್ದಾರೆ ಜನ. ಅಮ್ಮ ಇರೋರು ದಡವಿರದ ಕರುಣೆ ಕಡಲಿವಳು, ಗುಡಿ ಇರದ ದೇವಿ, ಜಗತ್ತೂಗೋ ಜನನಿ ಅಂತಿದ್ರು. ಇವಾಗ ನೋಡಿ, ಮನೇಲಿ ಎಲ್ಲ ಇದ್ರು, ಯಾಕೆ ನಿನಗೆ ನಂದೇ ಬೇಕಾ ಅಂತ ಹೇಳಿಸ್ತಾರೆ ಆ ನೋರಾ ಬಾಯಲ್ಲಿ. ಆಮೇಲೆ ಈ ಹಾಡಿನ ಬಗ್ಗೆ ಏನೇ ಸಮರ್ಥನೆ ಕೊಟ್ಕೊಂಡ್ರು ಕೇಳೋಕೆ ಅಸಹ್ಯ ಆಗುತ್ತಪ್ಪ. ನಮ್ಮ ಪ್ರೇಮ್ ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಹಾಡುಗಳು ಹಾರ್ಟಿಗೆ ಟಚ್ ಆಗಬೇಕು ಅಂತ. ಅದು ಸರಿ, ಆದರೆ ಹಿಂಗೆ ಸರಿಸಿ ಹಾರ್ಟಿಗೆ ಟಚ್ ಮಾಡಬಾರ್ದು, ಹರ್ಟ್ ಆಗುತ್ತೆ ಹಾರ್ಟ್ಗೆ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಹಾಡನ್ನು ಲಾಂಚ್ ಮಾಡಿದ್ದು ರಕ್ಷಿತಾ ಮೇಡಮ್. ಎಲ್ಲೋಗಿ ನ್ಯಾಯ ಕೇಳ್ತೀರಿ? ಪಡ್ಡೆ ಹೈಕಳು ಚಪ್ಪರ್ ಸೋತರ ನೂರ ಕರ್ಕೊಂಡು ಬಂದು ಈ ಹಾಡಿಗೆ ಡ್ಯಾನ್ಸ್ ಮಾಡಿಸಿದ್ರು ಕೂಡ ನಮ್ಮ ಕನ್ನಡದ ಹೆಣ್ಮಕ್ಳು ಈ ಸಾಹಿತ್ಯನ ಒಪ್ಪಕ್ಕಿಲ್ಲ. ಸೇಸಮ್ಮ ಸೇಸಮ್ಮ ಬಾಗಿಲು ತೆಗಿಯಮ್ಮ ಅಂದಾಗ ಹೋಗ್ಲಿ ಬಿಡು ಅಂತ ಸುಮ್ಮನಾದರು. ಸರ್ಸೆ ನೀನು ಸರಕ್ ಸರ್ಸೆ ಅಂದರೆ ಹೆಣ್ಮಕ್ಳು ಸುಮ್ಮನಿರ್ತಾರ ಹೇಳಿ? ಯಾವಾದರೂ ಪೋಲಿ ದನಗಳು ನಮ್ಮ ಹೆಣ್ಮಕ್ಳು ಮುಂದೆ ಬಂದ್ಬಿಟ್ಟು ಈ ಹಾಡನ್ನ ಹೇಳ್ಕೊಂಡು ಚಮಕಾಯಿಸಿದ್ರೆ ಅದ್ರ ಹೊಣೆ ಪಾಪ ಕರ್ಮ ಎಲ್ಲ ಪ್ರೇಮನ ಅಕೌಂಟಿಗೆ. ಇಷ್ಟಕ್ಕೂ ಸೆರಗ್ ಸರ್ಸು ಅಂತ ಹೇಳೋದು ಸಭ್ಯತೆ ಅಲ್ಲ. ಅದರಲ್ಲೂ ಗಾಂಚಲಿಯಿಂದ ಸರ್ಸೆ ಅಂದರೆ ಸುಮ್ಮನಿರಕ್ಕಾಯ್ತದ? ಅದು ನೂರಾ ಸೆರಗಾದರೂ ಸರಿ, ಮಿಯಾ ಖಲೀಫಾದಾದರೂ ಸರಿ.